ಸಾಧನೆಯ ಪ್ರಶಸ್ತಿ. ಈ ಪ್ರಶಸ್ತಿಯನ್ನ ಸಾಧಕರಿಗೆ ಕೊಡೋದರ ಮೂಲಕ ನಮ್ಮ ಗೌರವ ನಾವು ಹೆಚ್ಚಿಸ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಜೀವಮಾನದ ಸಾಧನೆಯ ಪ್ರಶಸ್ತಿ ಪಡಿತಾ ಇರೋರು ಯಾರು? ಮೊದಲ ವಿಟಿ ಪ್ಲೀಸ್. ಶೇಖರ್ ಸ್ವಾಮೀಜಿ ಎಂದೇ ಆದಿಚುಂಚನಗಿರಿ ಭಕ್ತರಿಂದ ಕರೆಸಿಕೊಳ್ಳುವ ಶ್ರೀ ಪ್ರಕಾಶನಾಥ ಸ್ವಾಮೀಜಿಯವರು ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು. ಪ್ರಕಾಶನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿಯ ಭಕ್ತರಾದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಹೊನ್ನೇಗೌಡ ಹಾಗೂ ಪಾರ್ವತಮ್ಮ ದಂಪತಿಯ ಪುತ್ರ. ಇವರ ಮೂಲ ಹೆಸರು ಶೇಖರಪ್ಪ. ಬಾಲ್ಯದಲ್ಲೇ ಆಧ್ಯಾತ್ಮದತ್ತ ಒಲವು ಬೆಳೆಸಿಕೊಂಡಿದ್ದ ಶೇಖರಪ್ಪ ಅವರನ್ನ ಅವರ ತಂದೆ ತಾಯಿಯು ಆದಿಚುಂಚನಗಿರಿಯ ಅಂದಿನ ಪೀಠಾಧ್ಯಕ್ಷರಾದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರಿಗೊಪ್ಪಿಸಿದ್ರು. ಶೇಖರಪ್ಪ ಅವರ ಆಸಕ್ತಿ, ಉತ್ಸಾಹಕ್ಕೆ ತಕ್ಕಂತೆ ಜವಾಬ್ದಾರಿ ವಹಿಸುತ್ತಾ ಹೋದರು ಬಾಲಗಂಗಾಧರನಾಥ ಸ್ವಾಮೀಜಿ. ವಹಿಸಿದ ಎಲ್ಲ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಪೂರ್ಣಗೊಳಿಸುತ್ತಾ ಬಿಜಿಎಸ್ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಗಳ ಜವಾಬ್ದಾರಿ ಹೊತ್ತುಕೊಂಡ್ರು. ಶೇಖರಪ್ಪ ಹೆಸರ ಬದಲಿಗೆ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಎಂಬ ನಾಮಕರಣವನ್ನು ದೊಡ್ಡ ಶ್ರೀಗಳು ಮಾಡಿದ್ರು. ಇದೀಗ ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕದಾದ್ಯಂತ ಹಾಗೂ ಹೊರಗೂ ಬೆಳೆದು ನಿಂತಿವೆ. ವೇದ ಉಪನಿಷತ್ತಿನ ಅಭ್ಯಾಸ ಮಾತ್ರವಲ್ಲದೆ ತಂತ್ರಜ್ಞಾನದಲ್ಲೂ ಅತೀವ ಆಸಕ್ತಿ ಉಳ್ಳ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರು ಹೆಲಿಕಾಪ್ಟರ್ ಅನ್ನ ಚಲಾಯಿಸಬಲ್ಲವರು. ಆದಿಚುಂಚನಗಿರಿ ಎಂಬುದು ಬರಿಯ ಭಕ್ತಿಯ ಕ್ಷೇತ್ರವಾಗದೆ ಆರೋಗ್ಯ, ಶಿಕ್ಷಣ ನೀಡುವ ನೆಲೆಯಾಗಲು ಇವರ ಅವಿರತ ಶ್ರಮವು ಕಾರಣವಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಜೀವಮಾನದ ಸಾಧನೆಯ ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಇವತ್ತು ನನ್ನ ಆರಾಧ್ಯ ದೈವ ಚಾಮುಂಡೇಶ್ವರಿ. ಇವತ್ತು ರಾಜಮನೆತನದವರು ಬಂದು ನಮ್ಮನ್ನು ಗೌರವಿಸ್ತಾ ಇರೋದು ನೀವೆಲ್ಲರೂ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕು. ಯಾಕೆ ಅಂದರೆ ಒಬ್ಬ ರಾಜ ಮನೆತನದವರು ಬಂದು ಈ ಥರ ನಮ್ಮನ್ನೆಲ್ಲ ಗೌರವಿಸ್ತಾರೆ ಅಂದರೆ ಆ ಕಾಲದಲ್ಲಿ ಇತ್ತು ಅನ್ನೋದನ್ನು ಇವತ್ತು ಈ ಕಾಲದವರು ಪ್ರೂವ್ ಮಾಡ್ತಾ ಇದ್ದಾರೆ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇವತ್ತು ನಮಗೆ ಯಾವುದೇ ದೇಶದಲ್ಲಿ ನಮಗೆ UK ಅವಾರ್ಡ್ ಕೊಟ್ಟಿದ್ದಾರೆ, ದುಬೈನಲ್ಲೂ ಅವಾರ್ಡ್ ಕೊಟ್ಟಿದ್ದಾರೆ, ಇನ್ನೂ ಹಲವಾರು ದೇಶದಲ್ಲಿ ಕೊಟ್ಟಿರಬಹುದು. ಆದರೆ ನಮಗೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನಮ್ಮ ಕ್ಯಾಪ್ಟನ್ ಅಂತಲೇ ಕರಿಬೇಕಾಗುತ್ತೆ. ರವಿ ಹೆಗ್ಡೆಯವರು ನೇತೃತ್ವದಲ್ಲಿ ಇವತ್ತು ಏನು ಒಂದು ನಮ್ಮನ್ನು ಗುರುತಿಸಿದರೆ ಇವತ್ತು ಅವರು ಎಷ್ಟು ಖುಷಿ ಪಡ್ತಾ ಇದ್ದಾರೋ ನಾವೆಲ್ಲರೂ ಅದೇ ಥರ ಖುಷಿ ಪಡ್ತಾ ಇದ್ದೀವಿ. ನಮಗೆ ಯಾಕೆ ಅಂದರೆ ತಂದೆ ತಾಯಿಗಳು ಜನ್ಮ ಏನು ಕೊಟ್ಟಿದ್ದಾರೋ ಆ ಭೂಮಿಯಲ್ಲಿ ನಮಗೆ ಗೌರವ ಸಿಕ್ತು ಅಂತ ಹೇಳಿದ್ರೆ ನಮಗೆ ಯಾವ ದೇಶದ ಸನ್ಮಾನ ಸಮಾರಂಭಗಳು ಅದಕ್ಕೆ ತೃಣಮಪಿ ನಚಲವಿತಿ ತೇನವಿನ ಸಣ್ಣ ಉಳ್ಕಡ್ಡಿ ಆಗಿರ್ಬೋದು ಅಷ್ಟೇ ಅದು. ಆದರೆ ಇವತ್ತು ನಮ್ಮನ್ನು ಗುರುತಿಸಿದರೆ ಇವತ್ತು ನೀವು ಇಷ್ಟೊತ್ತಾದ್ರೂ ನಮ್ಮ ಏನು ಒಂದು ಪೂಜೆ ಮಾಡ್ಕೊಂಡು ಚಾಮುಂಡೇಶ್ವರಿ ಆರಾಧನೆ ಮಾಡಿಕೊಂಡು ನಮ್ಮ ರಾಜಮನೆತನದವರು ಇದ್ದಾರೋ ಇವತ್ತು ಅವ್ರನ್ನ ಆ ದೇವರು ಕಾಪಾಡಬೇಕಾಗ್ತದೆ. ನಾವು ನೀವೆಲ್ಲರೂ ಆ ಪ್ರೀತಿಯನ್ನು ಉಳಿಸ್ಕೋಬೇಕಾಗ್ತದೆ. ನಮ್ಮ ಶ್ರುತಿ ನಾಯ್ಡು ಒಂದು ಮಾತು ಹೇಳಿದ್ರು, ಅವತ್ತು ಯಾವತ್ತು ರಾಜಮನೆತನ ದೂರ ಇಲ್ಲ ಅಂತ. ಆ ಕಾಲದಲ್ಲಿ ಬಡವ್ರ ಹತ್ರನೇ ರಾಜರು ಇರ್ತಾ ಇದ್ದಿದ್ದು. ವಿದ್ಯಾ ದದಾತಿ ವಿನಯಂ ವಿನಯಾಧ್ಯಾತಿ ಪಾತ್ರತ್ವಂ ಪಾತ್ರತ್ವಂ ಧನಮಾಪ್ನೋತಿ ಧನ ಧರ್ಮ ತತ ಸುಖಂ. ಇವತ್ತು ಮಹಾರಾಜರು ನೋಡಿದ್ರೆ ಆ ಸಂಸ್ಕೃತ ಶ್ಲೋಕ ನಮ್ಗೆ ಅರ್ಥ ಆಗ್ತದೆ. ಯಾಕೆ ಯಾವ ರೀತಿ ವಿನಯವಾಗಿರಬೇಕು ಅಂತ ಹೇಳ್ಕೊಡೋದು ವಿದ್ಯೆ ಒಂದೇ. ಯಾವುದು ಸರಸ್ವತಿ ಇದೆಯೋ ಆ ಸರಸ್ವತಿ ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಲಕ್ಷ್ಮಿ ಚಂಚಲೆ, ಯಾವತ್ತು ಬೇಕಾದ್ರೂ ಒಂದು ನಿಮಿಷ ಜೋಬೊಳಗಿರ್ತಾರೆ, ಒಂದು ಮಂಗಳಾರತಿ ತಟ್ಟೆ ಬಂದರೆ ಆ ತಟ್ಟೆ ಹೋಗಿ ಬೀಳುತ್ತೆ. ಆ ಹಣಕ್ಕೆ 106 ಹೆಸರು ಇರುತ್ತೆ. ಹಣ ಒಂದೇ, ಆದರೆ ಹೆಸರು ರೂಪ ಬೇರೆ. ಭಿಕ್ಷುಕನಿಗೆ ಹಾಕಿದ್ರೂ ಕಾಸೆ, ಅದನ್ನೇ ಪೂಜಾರಿಗೆ ಕೊಟ್ಟರು ದಾನ, ಇನ್ನೊಬ್ಬರು ಕೊಟ್ಟರೆ ಧರ್ಮ. ಹೀಗೆ ಹಲವಾರು ರೀತಿಗಳಿವೆ. ಇವತ್ತು ಕನ್ನಡಪ್ರಭ ಸುವರ್ಣ ಚಾನಲ್ಲು
ನಮ್ಮನ್ನೆಲ್ಲ ಅದು ರವಿ ಹೆಗ್ಡೆ ಅವ್ರ ನೇತೃತ್ವದಲ್ಲಿ ಇತ್ತು. ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಅವ್ರನ್ನ ಗುರುತಿಸೋದು. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಬೆಳಗ್ಗೆ ಕಾರ್ ತೊಗೊಂಡು ಹೊರಟ್ರೆ 100 ಜನ ಸಿಗ್ತಾರೆ ಬೆಂಗಳೂರೊಳಗಿನ ರವಿ ಹೆಗ್ಡೆ ಅವ್ರಿಗೆ ಸನ್ಮಾನ ಮಾಡಬೇಕು ಅಂದರೆ. ಆದರೆ ಇವತ್ತು ಉತ್ತರ ಕರ್ನಾಟಕದಿಂದ ಕರ್ಕೊಂಡು ಬಂದು ಈ ಬೆಂಗಳೂರು ಕೆಂಪೇಗೌಡ ನಗರದಲ್ಲಿ ಏನು ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೋ ಇದು ತುಂಬ ಶ್ಲಾಘನೀಯವಾದುದು. ಅದರೊಳಗೂ ನಾವೆಲ್ಲರೂ ಸೇರಿ ಇವತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನಮ್ಮ BGS ಸಂಸ್ಥೆ ಆಗಿರ್ಬೋದು, ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅನ್ನ, ಅಕ್ಷರ, ಆರೋಗ್ಯ ಈ ಮೂರನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಮಹಾರಾಜರು ಏನಿದ್ದಾರೆ ಇವತ್ತು ಅವರು ಸಹ ನಮ್ಮ ಆದಿಚುಂಚನಗಿರಿ ಮಠ ತುಂಬ ಹತ್ರವಾದವರು. ಅವರು ಏನೇ ಒಂದು ಸಣ್ಣ ಕಾರ್ಯಕ್ರಮ ಇದ್ದರೂ ಬರಬೇಕು ಅಂತ ಒಂದು ಆಹ್ವಾನ ಕೊಟ್ಟರೆ ಬಂದು ಹೋಗ್ತಾರೆ. ಕಾಲಭೈರವನ ದರ್ಶನ ಮಾಡಿದ್ದಾರೆ. ಈ ಅನ್ನ, ಅಕ್ಷರ, ಆರೋಗ್ಯ ಮೂರು ಕೊಟ್ಟಂಥ ಗುರುಗಳಿಗೆ ಇವತ್ತು ಏನು ಸುವರ್ಣ ಕನ್ನಡಪ್ರಭ ನನಗೆ ಕೊಟ್ಟಿದೆಯೋ ಅವರ ಪಾದಗಳಿಗೆ ನಾನು ಅರ್ಪಿಸ್ತೀನಿ. ಯಾಕೆಂದರೆ ಅವರಿಂದ ನಾವು ಇವತ್ತು ಅನ್ನ ತಿಂತಾ ಇದ್ದೀವಿ. ಅವ್ರ ಹೆಸರು ಹೇಳ್ಕೊಂಡು 100 ಜನ ಇವತ್ತು ವಿದ್ಯಾಭ್ಯಾಸ 1,50,000 ಜನ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. 35,000 ಜನ ಎಂಪ್ಲಾಯೀಸ್ ಇದ್ದಾರೆ. ಇವತ್ತು ರವಿ ಹೆಗ್ಡೆಯವರು ನಮ್ಮನ್ನು ಗುರುತಿಸಿರ್ತಕ್ಕಂಥದ್ದು ಇವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇದ್ದಿದ್ದರೆ ರವಿ ಹೆಗ್ಡೆಯವ್ರಿಗೆ ಒಂದು ಏನು ಸಂದೇಶ ಕೊಡ್ತಾಯಿದ್ರು ನನಗೆ ಗೊತ್ತಿಲ್ಲ. ಇವತ್ತು ನನ್ನನ್ನು ಗುರುತಿಸಿದ್ದೀರಾ. ಆ ಹೃದಯ ತುಂಬ ಭಾವನೆಯಿಂದ ನಿಮಗೆ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ. ನಿಮ್ಮೆಲ್ಲ ಕನ್ನಡಪ್ರಭ ಸುವರ್ಣ ವಾಹಿನಿಗೆ ಈ ಸಿಬ್ಬಂದಿ ವರ್ಗದ ಎಲ್ಲರಿಗೂ ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಭೈರವೇಶ್ವರ ಕೊಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.